ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಗೆಲ್ಲ ತಿಳಿದಿರೋ ಹಂಗೆ ನಮ್ಮ ಹತ್ರ ಎರಡು ಮಹಾಕಾವ್ಯಗಳಿದೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಮಹಾಭಾರತದಲ್ಲಿ ಬರುವಂಥ ಎರಡು ಮಹಾಕಾವ್ಯಗಳ ಬಗ್ಗೆ ನಮಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಒಂದ್ರ ಬಗ್ಗೆ ಇದೆ, ಯಾವುದು? ಭಗವದ್ಗೀತೆ. ಭಗವದ್ಗೀತೆನ ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಹೇಳ್ತಾರೆ. ಆದರೆ 18 ದಿನಗಳ ಯುದ್ಧ ಮುಗಿದ ಮೇಲೆ ಬರುವಂಥದ್ದು ವಿಷ್ಣು ಸಹಸ್ರನಾಮ. ಅದಕ್ಕೂ ಭಗವದ್ಗೀತೆ ಅಷ್ಟೇನೇ ಪ್ರಾಮುಖ್ಯತೆ ಇದೆ. ಹಿಂಗೆ ಬಂತು ವಿಷ್ಣು ಸಹಸ್ರನಾಮ, ಯಾಕೆ ಬಂತು, ಯಾರು ಹೇಳಿದ್ರು, ಅದನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. 18 ದಿನದ ಯುದ್ಧ ಆದಮೇಲೆ ಯುಧಿಷ್ಠಿರನಿಗೆ ಪಾಪ ಭಾವನೆ ಬಂದಿರುತ್ತೆ. ನಾನು ಎಷ್ಟೊಂದು ಜನ ನನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಸಾಯಿಸ್ಬಿಟ್ಟೆ, ಅದು ತಪ್ಪಾಗಿದೆ ಅನ್ನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಆವಾಗ ಕೃಷ್ಣನ ಹತ್ರ ಅವರು ಹೇಳ್ಕೊಳ್ತಾರೆ, ಈ ಥರ ಆಗ್ತಾ ಇದೆ ನನಗೆ. ಆವಾಗ ಅವರು ಕೃಷ್ಣ ಹೇಳ್ತಾನೆ, ಬಾ ನನ್ನ ಜೊತೆ ಬಾ, ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ನೀನು ಮಾತಾಡುವಂತೆ. ಧರ್ಮ, ಕರ್ತವ್ಯ, ಮೋಕ್ಷ ಅದರದ್ದೆಲ್ಲ ಅರ್ಥ ಏನು, ನಿನ್ನ ಕರ್ತವ್ಯ ಏನಿತ್ತು, ನೀನು ಏನು ಮಾಡಿದ್ಯಾ, ಎಲ್ಲದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಭೀಷ್ಮಾಚಾರ್ಯರು ಕೃಷ್ಣನ ಹತ್ರ ಕೇಳಿದಾಗ ಕೃಷ್ಣ ಅನುಮತಿ ಕೊಡ್ತಾರೆ, ನೀವು ತಿಳಿಸಿ ಅವರಿಗೆ. ಆಧ್ಯಾತ್ಮಿಕವಾಗಿ, ಆಡಳಿತಾತ್ಮಕವಾಗಿ ಏನೇನು ಕೆಲಸ ಮಾಡಬೇಕು, ರಾಜ ಆದವನು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಅವರು ನಾರಾಯಣನ 1,000 1,000 ಹೆಸರುಗಳನ್ನು ಹೇಳಿ ಅದರಲ್ಲಿ ಪೂರ್ತಿ ಯಾವ್ಯಾವ ರೂಪದಲ್ಲಿ ಅವರು ಇರ್ತಾರೆ, ಏನೇನು ಮಾಡ್ತಾರೆ ಎಲ್ಲದನ್ನು ತಿಳಿಸ್ಕೊಡ್ತಾರೆ. ಅದೇನೇ ವಿಷ್ಣು ಸಹಸ್ರನಾಮ. ಅದನ್ನು ಕೇಳಿಸ್ಕೊಂಡವ್ರು ಯಾರ್ಯಾರು? ಹೇಳಿದವರು ಭೀಷ್ಮಾಚಾರ್ಯರು, ಯುಧಿಷ್ಠಿರ, ವ್ಯಾಸರು ಮತ್ತು ವ್ಯಾಸ ಮಹರ್ಷಿಗಳು ಮತ್ತು ಕೃಷ್ಣ. 4 ಜನ ಕೇಳಿಸ್ಕೊಂಡಿದ್ದು. ಆದರೆ ಹೆಂಗೆ ಬಂತು? ಆಗಿನ ಕಾಲದಲ್ಲಿ ಯಾರೂ ಬರೀತಾ ಇರಲಿಲ್ಲ, ಎಲ್ಲೂ ಬರೆದಿಡೋವಂಥ ಪದ್ಧತಿ ಇರಲಿಲ್ಲ. ಆದರೆ ವ್ಯಾಸರು ಅದನ್ನು ಬರವಣಿಗೆ ಮೂಲಕ ಅವರು ಇನ್ನೊಂದು ಕಡೆ ಹೇಳಿ 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 ಅದನ್ನು ಪ್ರಖ್ಯಾತಿ ಮಾಡಿ ಅನುಶಾಸನ ಪರ್ವದಲ್ಲಿ ಅದು ಅನುಷ್ಠಾನ ಆಯಿತು. ಅನುಶಾಸನ ಪರ್ವ ಅಂದರೆ ಯುಧಿಷ್ಠಿರ ಯಾವಾಗ ರಾಜ್ಯ ಆಡಳಿತ ಮಾಡೋಕ್ಕೆ ಶುರು ಮಾಡ್ತಾನೆ, ಅನುಶಾಸನ ಪರ್ವದಲ್ಲಿ ಅದನ್ನು ದೈನಂದಿನ ಚಟುವಟಿಕೆಯಲ್ಲಿ ತಗೊಂಬಂದರು. ಅವಾಗಿಂದ ವಿಷ್ಣು ಸಹಸ್ರನಾಮ ಇವತ್ತಿನವರೆಗೂ ಬರ್ತಾನೇ ಇದೆ. ನಾವೆಲ್ಲ ಹೇಳುವಂಥ ವಿಷ್ಣು ಸಹಸ್ರನಾಮಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಭಗವದ್ಗೀತೆ ಹೇಳುವಷ್ಟೇ ಪ್ರಾಮುಖ್ಯತೆ ವಿಷ್ಣು ಸಹಸ್ರನಾಮಕ್ಕೂ ಇದೆ. ನಮಸ್ಕಾರ.